ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ, ಮತ್ತು ಜ್ಞಾಪಕಶಕ್ತಿ ಇಲ್ಲ, ಏಕಾಗ್ರತೆ ಇಲ್ಲ, ಇದೆಲ್ಲ ಕಂಪ್ಲೇಂಟ್ಸ್ ಜಾಸ್ತಿ ಇದೆ. ಎಲ್ಲರಿಗೂ ಸಹಜ, ಮರೆವು ಸಹಜ ಇದ್ದೇ ಇರುತ್ತೆ, ಎಲ್ಲೋ ಒಂದು ಸಲ ಮರ್ತೋಗುತ್ತೆ. ಆದರೆ ಪದೇ ಪದೇ ಮರೆವು, ಪದೇ ಪದೇ ಏಕಾಗ್ರತೆ ಇರೋದಿಲ್ಲ. ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾಯಿರ್ತೀವಿ. ಮಕ್ಕಳು ಅಷ್ಟೇ, ದೊಡ್ಡವರು ಅಷ್ಟೇ. ಮಕ್ಕಳಲ್ಲಿ ಜಾಸ್ತಿ ಕೊರತೆ ಇದೆ ಇತ್ತೀಚಿನ ದಿನಗಳಲ್ಲಿ. ಪೇರೆಂಟ್ಸ್ ಎಲ್ಲ ಅದೇ ಕಂಪ್ಲೇಂಟ್ ಮಾಡೋದು, ಜ್ಞಾಪಕಶಕ್ತಿ ಇಲ್ಲ ಅವಳಿಗೆ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಮಕ್ಕಳು, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಇದೆಲ್ಲ ಹೇಳ್ತಿರ್ತಾರೆ. ಇದನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೆಲವು ಆಸನಗಳು, ಪ್ರಾಣಾಯಾಮ ಎಲ್ಲ ಇದೆ. ಅದರಲ್ಲಿ ಒಂದು ಆಸನ ಸ್ವಲ್ಪ ಜಾಸ್ತಿ ಉಪಯುಕ್ತ ಆಗುತ್ತೆ ಅಂತ ಹೇಳಿ, ಈ ಆಸನದಿಂದ ಸ್ವಲ್ಪ ಹೆಚ್ಚು ಲಾಭ ಸಿಗುತ್ತೆ. ಭ್ರಾಮರಿ ಪ್ರಾಣಾಯಾಮ ಈ ಆಸನದಿಂದ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ಳಿ, ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಆದರೆ ಮಕ್ಳಿಗೂ ಹೇಳಬೇಕು, ಸತತವಾಗಿ ಮಾಡಿಸ್ಬೇಕು. ಒಂದು ದಿವಸ ಮಾಡಿಬಿಟ್ಟು ಮ್ಯಾಜಿಕ್ ಥರ ಆಗೋಲ್ಲ ಇದು. ಯೋಗಾಸನದಲ್ಲಿ ಯಾವುದನ್ನೇ ಆಗಲಿ, ಇಲ್ಲಿ ಔಷಧಿ ಕೊಡೋಲ್ಲ, ಇಂಜೆಕ್ಷನ್ ಕೊಡೋಲ್ಲ. ನಮ್ಮ ಮನಸ್ಥಿತಿ ಮತ್ತು ಉಸಿರಾಟ ಇದ್ರ ಕಡೆ ಗಮನ ಕೊಟ್ಟು ಮಾಡಿದಾಗ ಇದ್ರ ಲಾಭ ಜಾಸ್ತಿ ಸಿಗ್ತಾ ಹೋಗುತ್ತೆ. ಕಡಿಮೆ ಅಂದರೆ 21 ದಿವಸನಾದರೂ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಹೇಳಿಕೊಟ್ಟು ನೀವು ಅವ್ರ ಜೊತೆನಲ್ಲಿ ಮಾಡಿ. ಆಗ ಮಕ್ಕಳು ಕೂತ್ಕೊಂಡು ಮಾಡೋದಕ್ಕೆ ಅವ್ರಿಗೆ ಅಭ್ಯಾಸ ಆಗುತ್ತೆ. ಮಾಡು ಅಂತ ಹೇಳ್ಬಿಟ್ಟು ನೀವು ಎದ್ದು ಹೋಗ್ಬಿಟ್ರೆ ಮಕ್ಕಳು ಮಾಡೋದಿಲ್ಲ. ಅದರಿಂದ ಇವಾಗ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಈಗ ಇದು ವೃಕ್ಷಾಸನ ಅಂತ ಇದ್ರ ಹೆಸರು. ವೃಕ್ಷ ಅಂದರೆ ಮರದಂತೆ ಅಳ್ಳಾಡದೆ ಇರೋ ಥರ ನಿಂತ್ಕೋಬೇಕು ಅಂತ ಹೇಳಿ ಇದು ಇರೋದು, ಇದ್ರ ಹೆಸರು ವೃಕ್ಷಾಸನ. ಅಂದರೆ ಇದು ಮಾಡೋದ್ರಿಂದ ಕಾಲುಗಳಿಗೆ ಶಕ್ತಿ ಬರುತ್ತೆ, ಏಕಾಗ್ರತೆ ಬರುತ್ತೆ, ಮತ್ತು ಜ್ಞಾಪಕಶಕ್ತಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಮಾಡೋದ್ರಿಂದ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ದೊಡ್ಡರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಇದು ಮಾಡುವಾಗ ಅನ್ನೋದನ್ನು ನೋಡೋಣ. ಈಗ ನೋಡಿ, ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಸಮಸ್ಥಿತಿ ಬೇಸು, ಇದು ಫೌಂಡೇಶನ್. ನಮ್ಮ ಕಾಲುಗಳಿಗೆ ಶಕ್ತಿ ಇದ್ರೇ ನಮ್ಮ ಇಡೀ ಶರೀರ ಆರೋಗ್ಯವಾಗಿರುತ್ತೆ. ಕಾಲುಗಳಲ್ಲಿ ಶಕ್ತಿ ಇಲ್ಲ ಅಂದರೆ ಆರೋಗ್ಯ ಇರೋದಿಲ್ಲ ಶರೀರದಲ್ಲಿ. ಅಂದರೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂದರೆ ನಾವು ಆಸನಗಳು ಹೇಗೆ ಮಾಡೋಕ್ಕಾಗುತ್ತೆ, ಆರೋಗ್ಯ ಹೇಗೆ ಸಿಗುತ್ತಲ್ವ. ಈಗ ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ, ಅಂದರೆ ಕಾಲು ನೇರ ಇಟ್ಕೊಂಡು ನಿಂತ್ಕೋಬೇಕು. ಈಗ ಕಾಲು ನೇರ ಇಟ್ಕೊಂಡು ನಿಂತ್ಕೊಂಡಾಗ ಫುಲ್ ಪಾದ ಇಡಿ, ಪೂರ್ತಿ ಬೆರಳಿಡಿ. ನೋಡಿ, ಈಗ ಇವಳು ಬೆರಳು ಅವ್ರ ಬೆರಳು ವ್ಯತ್ಯಾಸ ಇರುತ್ತೆ. ಅಂದರೆ ಇದು ಇವಳಿಗೆ ಮಡಿಸೋದಕ್ಕೆ, ಅಂದರೆ ಸ್ಟ್ರೆಚ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಮಕ್ಕಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈಗ ಒಂದು ಸಲ ಲಿಫ್ಟ್ ಮಾಡಿ, ಎಲ್ಲರೂ ಟೋಸ್ ಲಿಫ್ಟ್ ಮಾಡಿ. ಲಿಫ್ಟ್. ಈಗ ನೋಡಿ, ಆ ಥರ ಲಿಫ್ಟ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿ, ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಸ್ಪ್ರೆಡ್ ಮಾಡಿ ಇಡಿ ನೆಲದ ಮೇಲೆ. ಕಾಲು ಬೆರಳೆಲ್ಲ ಚೆನ್ನಾಗಿ ಬಿಡಿಸಿ, ಕೈ ಬೆರಳೆಲ್ಲ ಹೇಗೆ ಬಿಡಿಸ್ತೀವಿ ಅದೇ ಥರ ಕಾಲು ಬೆರಳು ಬಿಡಿಸಿ ನೇರ ನಿಂತ್ಕೊಳ್ಳಿ. ಈ ಥರ ನಿಂತ್ಕೊಂಡಾಗ ಏನಾಗುತ್ತೆ, ಇನ್ನರ್ ಕಾಫ್ ಮಸಲ್ಸ್, ಥೈ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆಗೋದ್ರಿಂದ ಕಾಲುಗಳಿಗೆ ಶಕ್ತಿ ಬರುತ್ತೆ. ಈಗ ಒಂದು ಕಾಲು ಮಡಿಸಿ, ಈಗ ಈ ಕಡೆ ಕಾಲು ಮಡಿಸಿ ವೃಕ್ಷಾಸನ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಮಡಿಸ್ಬಿಟ್ಟು ಈಗ ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಳಿ. ವಾಲ್ ಸಪೋರ್ಟ್ ತೊಗೊಂಡು ಮಾಡೋದನ್ನು ತೋರಿಸ್ತಾರೆ. ಬಿಗಿನಿಂಗಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಮಾಡೋಕ್ಕಾಗಲ್ಲ, ಯಾರಿಗೂ ಶೇಕ್ ಆಗ್ತಾ ಇರುತ್ತೆ. ಅದರಿಂದ ಫಸ್ಟ್ ಕೈ ಹೀಗೆ ಇರಲಿ, ಕೈ ಹೀಗೆ ಇಟ್ಕೊಂಡು ಮಾಡಿ. ಗೋಡೆ ಸಪೋರ್ಟ್ ತೊಗೊಳ್ಳಿ, ಗೋಡೆ ಸಪೋರ್ಟ್ ತೊಗೊಂಡು ಮಾಡಿ. ಈಗ ನೋಡಿ, ಇದು ಮಾಡ್ತಾ ಇದ್ದಾರಲ್ವ, ಮಾಡ್ತಾ ಇರೋದ್ರಿಂದ ಏನು ಮಿಸ್ಟೇಕ್ ಆಗ್ತಿದೆ ಅಂತ ಹೇಳ್ತಿದ್ದೀನಿ ನೋಡಿ. ಇದು ಓಪನ್ ಆಗಬಾರ್ದು, ಇದು ಹಿಂಗೆ ಅಗಲಾಗ್ತಾ ಇದೆ ನೋಡಿ. ಓಪನ್ ಆದರೆ ಕೈಲಿ ಸ್ಟ್ರೆಚ್ ಆಗೋಲ್ಲ, ಈ ಪೋರ್ಷನ್ ಸ್ಟ್ರೆಚ್ ಆಗೋಲ್ಲ. ಈ ಪಾಯಿಂಟನ್ನು ಒತ್ತಬೇಕು, ಈ ಪಾಯಿಂಟ್ ಒತ್ತಿ ಎಳ್ಕೋಬೇಕು. ಆದ್ರೂ ಏನಾಗುತ್ತೆ, ಕೈ ಮಡಿಸ್ತಾ ಇರುತ್ತೆ, ಕೈ ಕೆಳಗೆ ಬರ್ತಾ ಇರುತ್ತೆ. ಈಗ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಕಾಲು ನೇರ ಮಾಡಿಕೊಂಡು ಕೈಗಳು ಲಾಕ್ ಮಾಡಿ ಎಳ್ಕೊಂಡಾಗ ನೀವು ಹೆಚ್ಚೊತ್ತು ನಿಂತ್ಕೋಬೋದು. ಈಗ ಲಾಕ್ ಮಾಡಿ, ಲಾಕ್ ದ ಫಿಂಗರ್ಸ್. ನೋಡಿ, ಈಗ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಕೈ ಎಳಿತಾ ಇರ್ತೀರಲ್ಲ ನೀವು, ಎಳಿತಾ ಇರುವಾಗ ಈ ಕಾಲನ್ನು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಈವನ್ನಾಗಿ. ತಮ್ಮ ಫಿಂಗರ್ನು ಲಾಕ್ ಮಾಡಬೇಕು, ಹೆಬ್ಬೆರಳು ಬಿಡಬಾರ್ದು ಯಾವಾಗಲೂ. ಹೆಬ್ಬೆರಳು ಲಾಕ್ ಮಾಡಿ ಎಳ್ಕೊಂಡಾಗ ಇದರಿಂದ ಹೆಚ್ಚು ಲಾಭ ಸಿಗುತ್ತೆ. ಈಗ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಅಭ್ಯಾಸ ಮಾಡೋರ್ಗು ಕಣ್ಬಿಟ್ಟು ಮಾಡಬೇಕು. ಒಂದು 5 ನಿಮಿಷ ಅಥವಾ ಬಿಗಿನಿಂಗಲ್ಲಿ 1 ನಿಮಿಷ ಈ ಥರ ನಿಂತ್ಕೊಳ್ಳಿ. ಈ ಥರ ನಿಂತ್ಕೊಂಡು ಮಾಡಾದ್ಮೇಲೆ ಏನು ಮಾಡಬೇಕು, ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಉಸಿರಾಟ ಗಮನಿಸಿ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ತಾ ಇರಬೇಕು. ಈಗ ಮಾಡಾದ್ಮೇಲೆ ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ, ಕಾಲು ಕೆಳಗಿಳಿಸಿ. ಈಗ ಚೇಂಜ್ ಮಾಡಿ, ಇನ್ನೊಂದು ಕಾಲು ಚೇಂಜ್ ಮಾಡ್ಕೊಳ್ಳಿ. ಇದು ಅಭ್ಯಾಸ ಮಾಡಿ ಮಾಡಿ ಕಣ್ಬಿಟ್ಟು ಅಭ್ಯಾಸ ಮಾಡ್ತಿದ್ದಾರಲ್ಲ. ಆಮೇಲೆ ಇದು ಸ್ವಲ್ಪ ದಿವಸ ಆದಮೇಲೆ ಏನು ಮಾಡಬೇಕು, ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಸ್ವಲ್ಪ ದಿವಸ ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿದಾಗ ನಮ್ಮ ಮನಸ್ಸು ಒಳಗೆ ಹೋಗ್ತಾ ಇರುತ್ತೆ. ಅವಾಗ ಏಕಾಗ್ರತೆ ಜಾಸ್ತಿ ಬರ್ತಾ ಇರುತ್ತೆ. ಲಾಕ್ ದ ಫಿಂಗರ್ಸ್, ಸ್ಟ್ರೆಚ್ ಯುವರ್ ಆರ್ಮ್ಸ್ ಲೈಕ್. ಹೀಗೆ ನಿಧಾನ ಎಳಿತಾ ಇರಬೇಕು. ಎಳಿತಾ ಇರುವಾಗ ನೋಡಿ, ಕಾಲು ನೇರ ಇರುತ್ತೆ, ರಿಬ್ಸ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಕೈ ಸ್ವಲ್ಪ ಹಿಂದಕ್ಕೆ ತೊಗೊಳ್ಳಿ, ಹಾಗೆ
ಈಗ ಅವ್ರು ಸ್ಟಡಿಯಾಗಿ ನಿಂತಿರ್ತಾರೆ, ಮಕ್ಕಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಆ ಕಡೆ ಈ ಕಡೆ ವಾಲ್ತಾ ಇರೋದು, ಈ ಥರ ಎಲ್ಲ ಗಮನೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಇದನ್ನು ಅಭ್ಯಾಸ ಮಾಡಾದಮೇಲೆ ಈಗ ನಿಧಾನಕ್ಕೆ ಕಣ್ಣು ಮುಚ್ಚಿ 1ರಿಂದ 50 ಎಣಿಸ್ಬೇಕು. 1 to 50, 1 ಸೆಕೆಂಡ್ 1 ಕೌಂಟ್, ಆ ಥರ ಎಣಿಸ್ತಾ ಹೋಗಬೇಕು ಕಣ್ಮುಚ್ಚಿ. ಆಗ ಕಾನ್ಸಂಟ್ರೇಷನ್ ಜಾಸ್ತಿ ಬರುತ್ತೆ, ಮಕ್ಕಳಲ್ಲಿ ಆಗಲಿ ದೊಡ್ಡವ್ರಿಗೆ ಆಗಲಿ ಎಲ್ಲರಿಗೂ ಇದು ಅಗತ್ಯನೇ. ಮೆಮೊರಿ ಪವರ್ ಲಾಸ್ ಆಗ್ತಾಯಿದೆ ಅಂತಂದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಬೇಕು. ನಿಧಾನ ಕೈ ಕೆಳಗೆ ಬಿಡಿ, ಕಾಲು ಕೆಳಗೆ ರಿಲ್ಯಾಕ್ಸ್, ಹೋಲ್ಡ್ ಮಾಡಿ. ಈಗ ಇವರಲ್ಲೇನು ಅವರಲ್ಲೇನು ವ್ಯತ್ಯಾಸ ಅನ್ನೋದನ್ನು ನೋಡೋಣ. ಈಗ ಸಮಸ್ಥಿತಿನಲ್ಲಿ ನಿಂತಿದ್ದಾರೆ, ಇವರಿಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಕಾಲುಗಳೆಲ್ಲ ನೇರ ಇಟ್ಕೊಂಡು ನಿಂತಿದ್ದಾರೆ. ಈಗ ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಇದು ಫೋಲ್ಡ್ ಮಾಡುವಾಗ ಏನು ವ್ಯತ್ಯಾಸ ಆಗುತ್ತೆ ಅಂದರೆ ಇದು ಮುಂದೆ ಬರ್ತಾ ಇರುತ್ತೆ. ಇದು ಅಭ್ಯಾಸ ಇಲ್ಲದೆ ಇರೋರಿಗೆ ಇದು ಮುಂದೆ ಬರ್ತಾ ಇರುತ್ತೆ. ವಾಲ್ ಸಪೋರ್ಟ್ ತೊಗೊಳ್ಳಿ, ಗೋಡೆಗೆ ಹೊರಗೆ ನಿಂತ್ಕೊಳ್ಳಿ. ಹೀಗೆ ಇದು ಈ ಭಾಗ ಮುಂದಕ್ಕೆ ಬರ್ತಾ ಇರುತ್ತೆ. ಮತ್ತು ಕಾಲು ಈ ಥರ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಇಷ್ಟು ಮೇಲಕ್ಕೆ ಹೋಗೋಲ್ಲ, ಸ್ವಲ್ಪ ಈ ಥರ ಹಿಂಗೆ ಇಟ್ಕೊಳ್ಳೋಂಗಾಗುತ್ತೆ. ಈ ಥರ ಇಟ್ಕೋತಾರೆ, ಇಟ್ಕೊಳ್ಳಿ ಸ್ವಲ್ಪ ಹೀಗೆ. ಹಾಂ, ಹೀಗೆ ಸ್ವಲ್ಪ ಟೋಸ್ ಆ ಕಡೆಗೆ, ಹಾಗೆ ಈ ಥರ ಅಭ್ಯಾಸ ಕೆಲವ್ರಿಗೆ ಅಂದರೆ ಬಿಗಿನಿಂಗಲ್ಲಿ ಆ ಥರ ಇಟ್ಕೊಳ್ಳೋಕ್ಕಾಗಿದ್ರೆ ಈ ಥರ ಇಟ್ಕೊಂಡು ಅಭ್ಯಾಸ ಮಾಡ್ಕೋಬೋದು. ಇದು ಅಭ್ಯಾಸ ಆದಮೇಲೆ ಸ್ವಲ್ಪ ಮೇಲಕ್ಕೆ ತೊಗೊಳ್ಳಿ. ಈಗ ಇಷ್ಟು ಮೇಲಕ್ಕೆ ತೊಗೊಳಕ್ಕಾಗಿದ್ರೆ ನಿಮ್ಗೆ ಎಷ್ಟಾದಷ್ಟು ಮೇಲಕ್ಕೆ ತೊಗೊಳ್ಳಿ. ಮತ್ತು ಇದು ಮುಂದಕ್ಕೆ ಬರ್ತಿರುತ್ತೆ, ಸಾಮಾನ್ಯವಾಗಿ ಈ ಮಂಡಿ ಮುಂದಕ್ಕೆ ಬರ್ತಿರುತ್ತೆ. ಇದನ್ನು ನಿಧಾನಕ್ಕೆ ಹಿಂದಕ್ಕೆ ತೊಗೋಬೇಕು. ಇದು ಸೆಂಟ್ರಲ್ಲಿ ನಿಂತು ಮಾಡುವಾಗ ಬ್ಯಾಲೆನ್ಸ್ ಸಿಗೋಲ್ಲ, ಗೋಡೆ ಹತ್ರನೇ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಇದು ಹಿಂದಕ್ಕೆ ತೊಗೊಳಾಗ ಆ ಕಡೆ ತೈ ಭಾಗನೂ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಅವಾಗ ಈ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ. ತೈಸ್ ಭಾಗ, ಪೆಲ್ವಿಕ್ ಭಾಗ ಎಲ್ಲ, ಹಿಪ್ಸ್ ಭಾಗನೂ ಸ್ವಲ್ಪ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಆ ಭಾಗಕ್ಕೂ. ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಈಗ ಅವ್ರದ್ದಷ್ಟು ಮುಂದಕ್ಕೆ ಬಂದಿರೋದಿಲ್ಲ ನೋಡಿ, ಸ್ವಲ್ಪ ಹಿಂದೆ ಇರುತ್ತೆ. ಇವ್ರದ್ದು ಸ್ವಲ್ಪ ಜಾಸ್ತಿ ಮುಂದೆ ಇರುತ್ತೆ. ಅಂದರೆ ಹೆವಿ ತೈಸ್ ಬಟಕ್ಸ್ ಇರೋರಿಗೆ ಈ ಸಮಸ್ಯೆ ಇರುತ್ತೆ. ಅದರಿಂದ ಎಲ್ಲರೂ ಮಾಡಿ, ಎಲ್ಲರಿಗೂ ಉಪಯೋಗ ಆಗುತ್ತೆ ಇದು. ಈಗ ಕೈ ಬೆರಳು ಲಾಕ್ ಮಾಡಿ ಎಳ್ಕೊಳ್ಳಿ. ಇದನ್ನು ಹೆಬ್ಬೆರಳನ್ನು ಸೇರಿಸಿ ಎಳ್ಕೊಳ್ಳಿ. ಇದು ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೆಲ್ಲ ಶಕ್ತಿ ಬರುತ್ತಲ್ಲ ಚೆನ್ನಾಗಿ, ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ. ಇದು ಗೋಡೆ ಹತ್ರ ಸಪೋರ್ಟ್ ತೊಗೊಂಡು ಮಾಡಿ ಅಭ್ಯಾಸ ಆದಮೇಲೆ ನೀವು ಸೆಂಟ್ರಲ್ಲಿ ನಿಂತ್ಕೊಂಡು ಮಾಡಬೇಕು. ಇದನ್ನು ಕಣ್ಮುಚ್ಚಿ, ಎಷ್ಟು ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರ್ತೀರೋ ಅಷ್ಟು ನಿಮಗೆ ಏಕಾಗ್ರತೆ ಸಿಗ್ತಾ ಹೋಗುತ್ತೆ. ಇದರಿಂದ ಇದು 1 ನಿಮಿಷನಾದ್ರೂ ಕಣ್ಮುಚ್ಚಿ ನಿಂತ್ಕೋಬೇಕು. ಆಮೇಲೆ ಮಕ್ಕಳಿಗಷ್ಟೇ ಕಂಪಲ್ಸರಿ 50 ಕೌಂಟ್ ಹೇಳೋ ಥರ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. 1 to 50 ಅಂದರೆ 1 ಸೆಕೆಂಡ್ 1 ಆ ಥರ 1 2 ಅಂತ ಕಣ್ಮುಚ್ಚಿ ಹೇಳ್ತಾ ಬರಬೇಕು. ಆಗ ಅವ್ರಿಗೆ ಗಮನ ಜಾಸ್ತಿ ಉಸಿರಾಟದ ಕಡೆಗೆ ಬರುತ್ತೆ. ಆವಾಗ ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ. ಈಗ ನಿಧಾನ ಕೈ ಬಿಡಿ, ಕಾಲು ಕೆಳಗಿಳಿಸಿ. ಈಗ ಸ್ವಲ್ಪ ಮುಂದೆ ನಿಂತ್ಕೊಂಡು ಮಾಡಿ. ಈಗ ವಿತೌಟ್ ಸಪೋರ್ಟಲ್ಲಿ ಮಾಡ್ತಾಯಿದ್ದಾರೆ, ಮಾಡಿ. ಇಲ್ಲಷ್ಟೇ ಪಾದದ ಬೆರಳೆಲ್ಲ ಚೆನ್ನಾಗಿ ಒತ್ತಬೇಕು. ಪಾದದ ಬೆರಳು ಸ್ಟ್ರೆಚ್ ಮಾಡಿದ್ರೆ, ಸ್ಟ್ರೆಚ್ ಮಾಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒತ್ತಿ. ಹಾಗೆ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಹೆಬ್ಬೆರಳನ್ನು ಸೇರಿಸ್ಬಿಟ್ಟು ಎಳಿತಾ ಬನ್ನಿ. ಕುತ್ತಿಗೆ ಸ್ವಲ್ಪ ಹಿಂದಕ್ಕೆ ಹೋಗಲಿ. ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೋನ್ ಆಗುತ್ತೆ ಮಸಲ್ಸ್ ಎಲ್ಲ, ಇನ್ನರ್ ಮಸಲ್ಸ್ ಎಲ್ಲನ, ಕಾಫ್ ಮಸಲ್ಸ್, ನೀ ಮಸಲ್ಸ್, ತೈ ಮಸಲ್ಸ್ ಮತ್ತು ಆ್ಯಂಕಲ್ ಭಾಗ ಎಲ್ಲ ಸ್ಟ್ರೆಚ್ ಆಗೋದ್ರಿಂದ ಸಮಸ್ಥಿತಿ ಇಂಪಾರ್ಟೆಂಟು. ಇದನ್ನು ಅಷ್ಟೇ 1 ನಿಮಿಷ ಇದೇ ಥರ ನಿಂತ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ಅಂದರೆ ವಾಲ್ ಸಪೋರ್ಟ್ ತೊಗೊಂಡು ಮಾಡಿ ಅಭ್ಯಾಸ ಆದಮೇಲೆ ಈ ಥರ ಮಾಡಿದ್ರೆ ಮಕ್ಕಳಲ್ಲಿ ದೊಡ್ಡರಲ್ಲಿ ಏನದು ಮೆಮೊರಿ ಲಾಸ್ ಇರುತ್ತಲ್ಲ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಧಾನ ಕೈ ಕೆಳಗೆ ಬಿಡಿ, ಕೈ ಕೆಳಗೆ ಬಿಟ್ಟು ನಿಧಾನ ಕಾಲು ಕೆಳಗೆ ಬಿಡಿ. ಇದನ್ನು ಮಾಡ್ಕೊಳ್ಳಿ, ಮಕ್ಳಿಗೂ ಮಾಡಿ, ಇದನ್ನೆಲ್ಲ ಹೇಳ್ಕೊಡಿ ಮಕ್ಳಿಗೂ. ನೀವು ಅವ್ರ ಜೊತೆನಲ್ಲಿ ಮಾಡಿ ಬಿಗಿನಿಂಗಲ್ಲಿ. ಮಕ್ಳಿಗೆ ಮಾತ್ರ ಹೇಳ್ಬಿಟ್ಟೋದ್ರೆ ಅವ್ರು ಮಾಡೋದಿಲ್ಲ. ಅದರಿಂದ ಇದ್ರ ಉಪಯೋಗ ಜಾಸ್ತಿ ಇದೆ. ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಖುಷಿಯಾಗಿರಿ, ಜ್ಞಾಪಕ ಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗಲಿ.